ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಅರಿಶಿನ ಎಲೆಯಿಂದ ಸಿಹಿ ಕಡುಬು ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ನಾನಿಲ್ಲಿ 1.5 ಕಪ್ ಬಾಯ್ಲ್ಡ್ ರೈಸ್ ಅನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆ ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ. ಪಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನು ಎಳ್ಳು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಎಳ್ಳು ಚೆನ್ನಾಗಿ ಫ್ರೈ ಆಗಬೇಕು. ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಸೆಪರೇಟ್ ಬೌಲಿಗೆ ತೆಗಿತಾ ಇದ್ದೇನೆ. ಈಗ ಸ್ಟಫಿಂಗಿಗೆ ರೆಡಿ ಮಾಡೋಣ. ಒಂದು ಬೌಲಿಗೆ ಫ್ರೈ ಮಾಡಿದ ಎಳ್ಳು, ಅರ್ಧ ಕಪ್ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲ ಹಾಕ್ಬೋದು. ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಗೂ 1/4 ಕಪ್ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅವಲಕ್ಕಿ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಳ್ಬೋದು. 1/4 ಟೀ ಸ್ಪೂನ್ ಏಲಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನನ್ನ ರೆಸಿಪೀಸ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಟಫಿಂಗ್ ಈಗ ರೆಡಿಯಾಗಿದೆ. ಮಿಕ್ಸಿ ಜಾರಿಗೆ ನೆನೆಸಲಿಕ್ಕಿಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಇಟ್ಟ ಅಕ್ಕಿ ಹಿಟ್ಟು ಈಗ ರೆಡಿಯಾಗಿದೆ. ಇದನ್ನೊಂದು ಬೌಲಿಗೆ ತೆಗಿತಾ ಇದ್ದೇನೆ. ನಾನಿಲ್ಲಿ ಅರಿಶಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೇನೆ. ಗ್ರೈಂಡ್ ಮಾಡಿ ಇಟ್ಟ ಅಕ್ಕಿ ಹಿಟ್ಟನ್ನು ಎಲೆ ಮೇಲೆ ಇಟ್ಟು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಎಷ್ಟು ತೆಳು ಆಗ್ತದೆ ಅಷ್ಟು ತೆಳು ಸ್ಪ್ರೆಡ್ ಮಾಡಬೇಕು. ಇದಕ್ಕೆ ಈಗ ರೆಡಿ ಮಾಡಿ ಇಟ್ಟ ಸ್ಟಫಿಂಗ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿದರೆ ಆಯಿತು, ಸ್ಟಫಿಂಗ್ ಹೊರಗೆ ಬರದ ಹಾಗೆ. ನಾನಿಲ್ಲಿ ಮೊದಲೇ ಸ್ಟೀಮರನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದೀತಾ ಉಂಟು. ಇದಕ್ಕೆ ರೆಡಿ ಮಾಡಿಟ್ಟ ಕಡುಬುವನ್ನು ಇಡ್ತಾ ಇದ್ದೇನೆ. ಇದರ ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ಬೇಯಿಸಬೇಕು. ಅರ್ಧ ಗಂಟೆಯಾಗಿದೆ. ಮುಚ್ಚಳವನ್ನು ತೆಗಿತಾ ಇದ್ದೇನೆ. ಅರಿಶಿನ ಎಲೆಯ ಪರಿಮಳ ಕೂಡ ಬರ್ತಾ ಉಂಟು. ತುಂಬ ಸುಲಭವಾದ ವಿಧಾನದಲ್ಲಿ ಅರಿಶಿನ ಎಲೆಯಿಂದ ಹೇಗೆ ಸಿಹಿ ಕಡುಬು ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದೇನೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. Thank you.